Good morning students, welcome to economics classes. Today we are going to continuing the discussion of types of terms of trade. ಈ ಒಂದು ಕ್ಲಾಸಿನಲ್ಲಿ ನಾವು ಏನಂತಕ್ಕಂಥದ್ದು ವ್ಯಾಪಾರದ ಕರಾರುಗಳ ವಿಧಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಅಂತ ಕೂಡ ಹೇಳ್ತಕ್ಕಂಥದ್ದು. ಹಿಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ದೀವಿ, ಒಂದನೇ ವಿಧವನ್ನು ನೋಡಿದ್ದೀವಿ. ಈ ಒಂದು ಕ್ಲಾಸ್ನಲ್ಲಿ ನಾವೇನು ನೋಡ್ತೀವಿ, ಎರಡನೇ ಮತ್ತು ಮೂರನೇ ವಿಧಗಳನ್ನು ನೋಡೋಣ ಅಂತ ಕೂಡ ಹೇಳ್ಬೋದು. ದೆನ್ ಸೆಕೆಂಡ್ ಟೈಪ್ ಈಸ್ ವಾಟ್? ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್. ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್. ಇನ್ ಸಿಂಪಲ್ ವಿ ಕಾಲ್ ಇಟ್ ಆ್ಯಸ್ GBTT ಅಂತ ಕೂಡ ಹೇಳ್ತೀರಿ. ಏನಂತಕ್ಕಂಥ ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಂದರೆ ಒಟ್ಟು ಸಾಟಿ ಪದ್ಧತಿ ವ್ಯಾಪಾರದ ಕರಾರು ಅಂತ ಕೂಡ ಹೇಳ್ಬೋದು. ಒಟ್ಟು ಸಾಟಿ ಪದ್ಧತಿಯ ವ್ಯಾಪಾರದ ಕರಾರು ಅಂತ ಕೂಡ ಹೇಳ್ತಕ್ಕಂಥದ್ದು ಏನಿದೆ ಅಂತ ಅದರಲ್ಲಿ ಅಂತ ಕೂಡ ನೋಡ್ತಕ್ಕಂಥದ್ದು. ಪ್ರೊಫೆಸರ್ ಟಾಸಿಗ್ ಡಿವೈಸ್ಡ್ ದ ಕಾನ್ಸೆಪ್ಟ್ ಆಫ್ GBTT. ಏನು ಈ ಕಾನ್ಸೆಪ್ಟನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದರು, ಯಾರು ಡೆವಲಪ್ ಮಾಡಿದರು ಅಂತ ಕೂಡ ಹೇಳಿದರೆ ಪ್ರೊಫೆಸರ್ ಟಾಸಿಗ್. ಡಿವೈಸ್ಡ್ ಅಂದರೆ ಡೆವಲಪ್ಡ್ ಅಂತ ಕೂಡ ಹೇಳ್ತೀರಿ. ಪ್ರೊಫೆಸರ್ ಟಾಸಿಗ್ ಡಿವೈಸ್ಡ್ ದ ಕಾನ್ಸೆಪ್ಟ್ ಆಫ್ GBTT. ಹಿಯರ್ ಇನ್ಸ್ಟೆಡ್ ಆಫ್ ರಿಲೇಟಿಂಗ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಪ್ರೈಸಸ್, ಅದ್ರ ಮುಖಾಂತರ ಇಲ್ಲೇನು ಹೇಳ್ತಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು, ಇನ್ಸ್ಟೆಡ್ ಆಫ್ ರಿಲೇಟಿಂಗ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಪ್ರೈಸಸ್ ಅಂದರೆ ನಾವು ಎಷ್ಟು ಪ್ರಮಾಣದ ಸರಕುಗಳನ್ನು ಆಮದು ಮಾಡಿಕೊಳ್ತೀವಿ, ಎಷ್ಟು ಬೆಲೆಯ ಸರಕುಗಳನ್ನು ಆಮದು ಮಾಡಿಕೊಳ್ತೀವಿ, ಅದರ ಪ್ರತಿಯಾಗಿ ಎಷ್ಟು ಪ್ರಮಾಣದ ವಸ್ತುಗಳನ್ನು ನಾವು ಎಷ್ಟು ಬೆಲೆಯ ವಸ್ತುಗಳನ್ನು ರಫ್ತು ಮಾಡ್ತೀವಿ ಅನ್ನೋದ್ರ ಬದಲಾಗಿ ಅಂತ ಕೂಡ ಹೇಳ್ತಕ್ಕಂಥದ್ದು ಏನು ಹೇಳ್ತಾರೆ ಅಂತಕ್ಕಂಥದ್ದು, ಹಿ ರಿಲೇಟ್ ಕ್ವಾಂಟಿಟೀಸ್ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ಅಂದರೆ ಕ್ವಾಂಟಿಟೀಸ್ ಆಫ್ ಎಕ್ಸ್ಪೋರ್ಟ್ಸ್ ಮತ್ತು ಇಂಪೋರ್ಟ್ಸ್ ಅನ್ನು ಹೇಳ್ತಾರೆ. ಏನಂತಕ್ಕಂಥದ್ದು, ಈ ನಾಟ್ ಗೋಯಿಂಗ್ ಟು ರಿಲೇಟಿಂಗ್ ದ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಇನ್ ಪ್ರೈಸಸ್. ಹೌದಾ, ಅವ್ರು ಏನು ಮಾಡೋದಿಲ್ಲ, ಟಾಸಿಕ್ ಅಂತಕ್ಕಂಥವ್ರು ಎಷ್ಟು ಬೆಲೆಯ ವಸ್ತುಗಳನ್ನು ಆಮದು ಮಾಡ್ಕೊಂಡಿವಿ, ಎಷ್ಟು ಬೆಲೆಯ ವಸ್ತುಗಳನ್ನು ರಫ್ತು ಮಾಡ್ಕೊಂಡಿವಿ ಅಂತಕ್ಕಂಥದ್ದನ್ನು ಬಿಟ್ಟು ಎಷ್ಟು ಪ್ರಮಾಣದ ವಸ್ತುಗಳನ್ನು ರಫ್ತು ಮಾಡಿದ್ದೀವಿ, ಎಷ್ಟು ಪ್ರಮಾಣದ ವಸ್ತುಗಳನ್ನು ಆಮದು ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದಕ್ಕೆ ಮಹತ್ವವನ್ನು ಕೊಡ್ತಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಹಿಯರ್ what? Instead of relating import and export prices, he relate quantities of what? Exports and imports. He is going to what? Give the importance to the quantities, not the prices of export and imports ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. Thus, the gross barter terms of trade is an index of relationship of the total quantity of exports and ಇಂಪೋರ್ಟ್ಸ್. ಅದರ ಮುಖಾಂತರ ಕ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಂದರೆ ಏನು ಅಂತ ಕೂಡ ಹೇಳ್ತಾರೆ. ಇಟ್ ಈಸ್ ದಿ ವಾಟ್? ಇಂಡೆಕ್ಸ್. ಇಟ್ ಈಸ್ ದಿ ಇಂಡೆಕ್ಸ್ ಆಫ್ ವಾಟ್? ದಿ ರೇಷಿಯೋ ಆಫ್ ಟೋಟಲ್ ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ವಾಟ್? ಇಂಪೋರ್ಟ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದರೆ ಎಷ್ಟು ಪ್ರಮಾಣದ ವಸ್ತುಗಳನ್ನು ನೀವು ಏನು ಮಾಡಿದಿರಿ, ರಫ್ತು ಮಾಡಿದಿರಿ, ಅದಕ್ಕೆ ಪ್ರತಿಯಾಗಿ ಎಷ್ಟು ಪ್ರಮಾಣದ ವಸ್ತುಗಳನ್ನು ನೀವು ಆಮದು ಮಾಡಿಕೊಂಡ್ರಿ, ಇದರ ಮಧ್ಯೆ ಇರತಕ್ಕಂಥ ಸೂಚ್ಯಾಂಕವನ್ನು ಹೇಳೋದೇ ಏನಂತಕ್ಕಂಥದ್ದು, ಒಟ್ಟು ಏನು ಸಾಟಿ ಪದ್ಧತಿಯ ವ್ಯಾಪಾರದ ಕರಾರು ಅಂತ ಹೇಳ್ತಾರೆ. ದ ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಈಸ್ ಆ್ಯನ್ ಇಂಡೆಕ್ಸ್. ಇಂಡೆಕ್ಸ್ ಅಂದರೆ ಸೂಚ್ಯಾಂಕ ಅಂತ ಹೇಳ್ತೀವಿ. ಆಫ್ ವಾಟ್? ರಿಲೇಷನ್ಶಿಪ್ ಆಫ್ ಟೋಟಲ್ ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಅಂತಕ್ಕಂಥದ್ದು. ಅಂದರೆ ಎಷ್ಟು ಪ್ರಮಾಣದ ವಸ್ತುಗಳನ್ನು ರಫ್ತು ಮಾಡಿದ್ರಿ, ಅದರ ಮುಖಾಂತರ ಎಷ್ಟು ಪ್ರಮಾಣದ ವಸ್ತುಗಳನ್ನು ಆಮದು ಮಾಡಿಕೊಂಡ್ರಿ, ಅದರ ಮಧ್ಯೆ ಇರುವಂಥ ಸಂಬಂಧದ ಸೂಚ್ಯಾಂಕವನ್ನು ಹೇಳೋದೇ ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಮತ್ತೇನು ಹೇಳ್ತಾರೆ ನೋಡಿ, ದ ರೇಷಿಯೋ ಆಫ್ ಇಂಡೆಕ್ಸ್ ನಂಬರ್ ಆಫ್ ಕ್ವಾಂಟಿಟೀಸ್ ಆಫ್ ಎಕ್ಸ್ಪೋರ್ಟ್ಸ್ ಟು ದಿ ಇಂಡೆಕ್ಸ್ ನಂಬರ್ ಆಫ್ ಕ್ವಾಂಟಿಟೀಸ್ ಆಫ್ ಇಂಪೋರ್ಟ್ಸ್ ಈಸ್ ರೆಫರ್ ಟು ಆ್ಯಸ್ GBTT. ಅದರ ಮುಖಾಂತರ GBTTಯನ್ನು ಹಿಂಗೂ ಹೇಳ್ತಾರೆ ಅಂತಕ್ಕಂಥದ್ದು. ರೇಷಿಯೋ ಅಂದರೆ ಏನು? ಅನುಪಾತ ಅಂತ ಕೂಡ ಹೇಳ್ತೀರಿ. ರೇಷಿಯೋ ಆಫ್ ಇಂಡೆಕ್ಸ್ ನಂಬರ್ ಆಫ್ ಕ್ವಾಂಟಿಟೀಸ್ ಆಫ್ ಎಕ್ಸ್ಪೋರ್ಟ್ಸ್. ರೇಷಿಯೋ ಆಫ್ ಇಂಡೆಕ್ಸ್ ನಂಬರ್ ಆಫ್ ಕ್ವಾಂಟಿಟೀಸ್ ಆಫ್ ಎಕ್ಸ್ಪೋರ್ಟ್ಸ್ ಟು ದಿ ವಾಟ್? ಇಂಡೆಕ್ಸ್ ನಂಬರ್ ಆಫ್ ಕ್ವಾಂಟಿಟೀಸ್ ಆಫ್ ಇಂಪೋರ್ಟ್ಸ್. ಏನಂತಕ್ಕಂಥದ್ದು, ಎಷ್ಟು ಪ್ರಮಾಣದ ವಸ್ತುಗಳನ್ನು ಆಮದು ಮಾಡಿಕೊಂಡಿರಿ, ಪ್ರತಿಯಾಗಿ ಎಷ್ಟು ಪ್ರಮಾಣದ ವಸ್ತುಗಳನ್ನು ನೀವು ರಫ್ತು ಮಾಡಿದಿರಿ, ಅವುಗಳ ಸೂಚ್ಯಾಂಕದ ನಡುವಿನ ಅನುಪಾತವೇ ಏನಂತ ಕೂಡ ಹೇಳ್ತೀರಿ,
ಒಟ್ಟು ಸಾಟಿ ಪದ್ಧತಿಯ ವ್ಯಾಪಾರದ ಕರಾರು ಅಂದರೆ ಇಟ್ ಈಸ್ ಅ ರೇಷೋ ಅಂತ ಕೂಡ ಹೇಳ್ತಕ್ಕಂಥ ರೇಷೋ ಅಂದರೆ ಅನುಪಾತ. ಅದ್ರ ಮುಖಾಂತರ ಇಂಡೆಕ್ಸ್ ನಂಬರ್ ಅಂತಂದ್ರೆ ಏನು, ಸೂಚ್ಯಾಂಕ ಅಂತ ಕೂಡ ಹೇಳ್ತೀರಿ. ಎಷ್ಟು ಪ್ರಮಾಣದ ವಸ್ತುಗಳನ್ನು ರಫ್ತು ಮಾಡಿದಿರಿ, ಎಷ್ಟು ಪ್ರಮಾಣದ ವಸ್ತುಗಳನ್ನು ಆಮದು ಮಾಡಿಕೊಂಡಿರಿ ಅನ್ನೋದ್ರ ಸೂಚ್ಯಾಂಕದ ನಡುವಿನ ಅನುಪಾತವೇ GBTT ಅಂತಕ್ಕಂಥದ್ದು, ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕೂಡ ಹೇಳ್ಬೋದು. ಸಿಂಬಾಲಿಕಲಿ ದಿಸ್ ಕಾನ್ಸೆಪ್ಟ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಫಾಲೋಸ್. ಅದರ ಮುಖಾಂತರ ಸಾಂಕೇತಿಕವಾಗಿ ಈ ಕಾನ್ಸೆಪ್ಟನ್ನು ನಾವು ಹೇಗೆ ಬರಿಬಹುದು ಅಂತ ಕೂಡ ಹೇಳ್ತಕ್ಕಂಥದ್ದು. ಸಿಂಬಾಲಿಕಲಿ ದಿಸ್ ಕಾನ್ಸೆಪ್ಟ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್, ಹೆಂಗೆ ಬರಿತೀರಿ ಅಂತ ಕೂಡ ಹೇಳ್ತಕ್ಕಂಥದ್ದು ಈ ಮುಂದಿನಂತಿದೆ ಅಂತ ಕೂಡ ಹೇಳ್ಬೋದು. GBTT ಈಸ್ ಈಕ್ವಲ್ ಟು QX by QM, QX by QM ಏನಂತಕ್ಕಂಥದ್ದು, QX by QM ಅಂದರೆ QX ಡಿವೈಡೆಡ್ ಬೈ ಬಾಗಲೇ QM ಅಂತ ಕೂಡ ಹೇಳ್ತೀರಿ ಇಂಟು 100. ಅದರ ಮುಖಾಂತರ ಸಿಂಬಾಲಿಕಲಿ ವಿ ಕ್ಯಾನ್ ರೈಟ್ ದ ವಾಟ್ ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಲೈಕ್ ದಿಸ್ ಅಂತ ಕೂಡ ಹೇಳ್ತೀರಿ. ವಾಟ್ ಈಸ್ ದ್ಯಾಟ್, GBTT ಈಸ್ ಈಕ್ವಲ್ ಟು QX by QM ಇಂಟು 100 ಅಂದರೆ ಏನು, Q ಅಂತಂದರೆ ಏನು ಮತ್ತು QX ಅಂದರೆ ಏನು, QM ಅಂದರೆ ಏನು ಅಂತಕ್ಕಂಥದ್ದು ಮುಂದೆ ನೋಡ್ತೀವಿ ಅಂತಕ್ಕಂಥದ್ದು. ಹಿಂಗೆ ಮಾಡಿದರೆ ನಮಗೆ ಏನು ಸಿಗ್ತದೆ ಅಂತ ಹೇಳ್ತೀವಿ, GBTT ಸಿಗ್ತದೆ. GBTT ಈಸ್ ಈಕ್ವಲ್ ಟು QX by QM ಇಂಟು 100 ಮಾಡಿದರೆ ನಮಗೆ GBTT ಸಿಗ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ವೇರ್ QX ಅಂತಂದರೆ ಏನಂತ ಕೂಡ ಹೇಳ್ತೀರಿ, ವೇರ್ QX ಈಸ್ ಈಕ್ವಲ್ ಟು ಕ್ವಾಂಟಿಟಿ ಆರ್ ವ್ಯಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ಸ್ ಅಂತ ಕೂಡ ಹೇಳ್ತೀರಿ. QX ಅಂದರೆ Q ದ್ಯಾಟ್ ಇಂಡಿಕೇಟ್ಸ್ ದ ಕ್ವಾಂಟಿಟಿ, Q ಇಂಡಿಕೇಟ್ಸ್ ದ ಕ್ವಾಂಟಿಟಿ ಅಂತ ಹೇಳ್ತೀರಿ. X ದ್ಯಾಟ್ ಇಂಡಿಕೇಟ್ಸ್ ದ ಎಕ್ಸ್ಪೋರ್ಟ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದಟ್ ಈಸ್ QX ಈಸ್ ಈಕ್ವಲ್ ಟು ಕ್ವಾಂಟಿಟಿ ಆರ್ ವ್ಯಾಲ್ಯೂಮ್ ಅಂದರೆ ಪ್ರಮಾಣ ಅಥವಾ ಗಾತ್ರ ಅಂತ ಕೂಡ ಹೇಳ್ತಕ್ಕಂಥದ್ದು. ಕ್ವಾಂಟಿಟಿ ಆರ್ ವ್ಯಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ ಅಂದರೆ ಎಷ್ಟು ಪ್ರಮಾಣದ ವಸ್ತುಗಳನ್ನು ರಫ್ತು ಮಾಡಿದಿರಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ QM ಏನಂದರೆ ಏನಂತಕ್ಕಂಥದ್ದು, QM ಈಸ್ ಈಕ್ವಲ್ ಟು ಕ್ವಾಂಟಿಟಿ ಆರ್ ವ್ಯಾಲ್ಯೂಮ್ ಆಫ್ ಇಂಪೋರ್ಟ್ಸ್ ಅಂತ ಕೂಡ ಹೇಳ್ತೀರಿ. ಏನಂತಕ್ಕಂಥದ್ದು ಪ್ರಮಾಣ ಅಥವಾ ಗಾತ್ರ ಅಂತ ಕೂಡ ಹೇಳ್ತೀರಿ, ಅದರದ್ದು ಆಮದುಗಳದ್ದು ಅಂತ ಕೂಡ ಹೇಳ್ತಕ್ಕಂಥದ್ದು. QX ಈಸ್ ಕ್ವಾಂಟಿಟಿ ಆರ್ ವ್ಯಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ಸ್ ಅಂತ ಕೂಡ ಹೇಳ್ತೀರಿ. QM ಅಂದರೆ ಕ್ವಾಂಟಿಟಿ ಆರ್ ವ್ಯಾಲ್ಯೂಮ್ ಆಫ್ ಇಂಪೋರ್ಟ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದೆನ್ ವಾಟ್ ವಿಲ್ ಹ್ಯಾಪನ್ ಅಂತ ಕೂಡ ಹೇಳ್ತೀರಿ, ಲೈಕ್ ದಿಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಾಗ್ತದೆ ಈ ರೀತಿ ವ್ಯವಸ್ಥೆ ಇತ್ತಂದರೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಫ್ QM ಈಸ್ ಗ್ರೇಟರ್ ದೆನ್ QX, QM ಅಂತಂದ್ರೆ ಏನು, ಕ್ವಾಂಟಿಟಿ ಇಂಪೋರ್ಟೆಡ್ ಅಂತ ಕೂಡ ಹೇಳ್ತೀರಿ, ಈಸ್ ಗ್ರೇಟರ್ ದೆನ್ ಕ್ವಾಂಟಿಟಿ ಎಕ್ಸ್ಪೋರ್ಟೆಡ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನು, ನಾವು ಹೆಚ್ಚು ತರಿಸ್ಕೊಂಡೀವಿ ಅಂತಕ್ಕಂಥದ್ದು ಎದಕ್ಕಿಂತ ನಾವು ರಫ್ತು ಮಾಡೋದಕ್ಕಿಂತ ಹೆಚ್ಚು ಆಮದು ಮಾಡಿಕೊಂಡ್ರೆ ಏನಾಗ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಅದರಿಂದ ನಮಗೇನಾಗ್ತದೆ, ಅದರ ಮುಖಾಂತರ ಇಫ್ QX ಈಸ್ ಗ್ರೇಟರ್ ದೆನ್ QM, ನಾವು ಒಂದು ವೇಳೆ ಏನಂತಕ್ಕಂದ್ರೆ ಹೆಚ್ಚು ರಫ್ತು ಮಾಡಿದ್ದೀವಿ, ಬೇರೆ ದೇಶಕ್ಕೆ ಹೆಚ್ಚು ಪ್ರಮಾಣದ ವಸ್ತುಗಳನ್ನು ರಫ್ತು ಮಾಡಿದ್ದೀವಿ, ಅದಕ್ಕೆ ಪ್ರತಿಯಾಗಿ ಕಡಿಮೆ ಅದಕ್ಕಿಂತ ಕೂಡ ಆಮದಿನ ಪ್ರಮಾಣಕ್ಕಿಂತ ಅಂತಂದಾಗ ಆಗೇನಾಗ್ತದೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ಒಂದೇದು ನೋಡೋಣ ಅಂತಕ್ಕಂಥದ್ದು, ಇಫ್ QM ಈಸ್ ಗ್ರೇಟರ್ ದ್ಯಾನ್ QX, QM ಈಸ್ ಗ್ರೇಟರ್ ದ್ಯಾನ್ ಅಂತಂದರೆ ಇಲ್ಲಿ ನಾವು ಪ್ರಮಾಣವನ್ನು ನೋಡ್ತೀವಿ ಅಥವಾ ಗಾತ್ರವನ್ನು ನೋಡ್ತೀವಿ, ಇಲ್ಲಿ ಬೆಲೆಗಳನ್ನು ನೋಡೋದಿಲ್ಲ ಅನ್ನೋ ಪಾಯಿಂಟನ್ನು ಮೊದಲಿಗೆ ನೆನಪಿಟ್ಟು ಓಡ್ರಿ ಅಂತ ಕೂಡ ಹೇಳ್ತಕ್ಕಂಥದ್ದು. QM ಅಂದರೆ ನಾವು ಆಮದು ಮಾಡಿಕೊಂಡಿರ್ತಕ್ಕಂಥ ಪ್ರಮಾಣ ನಾವು ರಫ್ತು ಮಾಡಿದಕ್ಕಿಂತ ಪ್ರಮಾಣಕ್ಕಿಂತ ಹೆಚ್ಚಿತ್ತಂದ್ರೆ ಏನಾಗ್ತದೆ ಅಂತ ಕೂಡ ಹೇಳಿದರೆ, ದೆನ್ ದ ಟರ್ಮ್ಸ್ ಆಫ್ ಟ್ರೇಡ್ ವಾಟ್ ಆರ್ ಫೇವರೇಬಲ್, ಆವಾಗ ವ್ಯಾಪಾರದ ಕರಾರು ನಮಗೇನಿರ್ತದೆ ಅನುಕೂಲವಾಗಿರ್ತದೆ ಅಂತಕ್ಕಂಥದ್ದು. ಅಂದರೆ ನಮ್ಮ ದೇಶಕ್ಕೆ ಹೆಚ್ಚು ವಸ್ತುಗಳು ಹರಿದು ಬರ್ತವೆ, ನಾವು ಬೇರೆ ದೇಶಕ್ಕೆ ಕಡಿಮೆ ವಸ್ತುಗಳನ್ನು ಕಳಿಸ್ತೀವಿ ಅಂತಕ್ಕಂಥದ್ದು. ಅಂದಾಗ ನಮ್ಮ ದೇಶದಲ್ಲಿ ವಸ್ತುಗಳ ಪ್ರಮಾಣ ಏನಾಗ್ತದೆ, ಹೆಚ್ಚಾಗ್ತದೆ, ಇದು ದೇಶಕ್ಕೆ ಏನಾಗ್ತದೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಇದು ವಸ್ತುಗಳ ಗಾತ್ರವನ್ನು ಹೇಳುವಂಥದ್ದು. ಅದಕ್ಕೆ ನಾವು ಹೆಚ್ಚು ತರಿಸ್ಕೊಳ್ಳೋದು ಕಡಿಮೆ ಕಳಿಸೋದು ಮಾಡಿದೆವು ಅಂದರೆ ನಮಗೆ ಅನುಕೂಲ ಆಗ್ತದೆ ಅನ್ನೋದು ಒಂದನೇದ್ದು. ಅದ್ರ ಮುಖಾಂತರ ಎರಡನೇದು ಕೊಟ್ಟಿದ್ದಾರೆ, QX ಈಸ್ ಗ್ರೇಟರ್ ದೆನ್ QM ಅಂದರೆ ರಫ್ತುಗಳು ಹೆಚ್ಚಿದ್ದು ಯಾವುದಕ್ಕಿಂತ ಆಮದಕ್ಕಿಂತ ಅಂತ ಕೂಡ ಹೇಳಿದರೆ ಅವಾಗ ಏನಾಗ್ತದೆ ಅಂತ ಕೂಡ ಹೇಳಿದರೆ, ದೆನ್ ದ ಟರ್ಮ್ಸ್ ಆಫ್ ಟ್ರೇಡ್ ಆರ್ ಅನ್ಫೇವರೇಬಲ್ ಅಂದರೆ ನಾವು ಬೇರೆ ದೇಶಕ್ಕೆ ಹೆಚ್ಚು ಪ್ರಮಾಣದ ವಸ್ತುಗಳನ್ನು ಕಳಿಸೋದಾಗ್ತದೆ, ಆದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರೋ ಪ್ರಮಾಣ ಕಡಿಮೆ ಆಗ್ತದೆ. ಅಂದರೆ ನಮ್ಮ ವಸ್ತುಗಳು ಹರಿದು ಯಾವ ದೇಶಕ್ಕೆ ಹೋಗ್ತವೆ, ಬೇರೆ ದೇಶಕ್ಕೆ ಹೋಗ್ತವೆ, ಅದರಿಂದ ನಮಗೇನಾಗ್ತದೆ ಅನಾನುಕೂಲ ಆಗ್ತದೆ ಸಾಮಾನ್ಯವಾಗಿ ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ಇಫ್ QM ಈಸ್ ಗ್ರೇಟರ್ ದೆನ್ QX ದಟ್ ಈಸ್ ಫೇವರೇಬಲ್ ಟು ದಿ ಕಂಟ್ರಿ, ಇಫ್ ದ QX ಈಸ್ ಗ್ರೇಟರ್ ದೆನ್ QM ದಟ್ ಈಸ್ ಅನ್ಫೇವರೇಬಲ್ ಟು ದಿ
ಕಂಟ್ರಿ ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ದಿಸ್ ಈಸ್ ಅಬೌಟ್ ದಿ ವಾಟ್ ಗ್ರಾಸ್ ಬಾರ್ಡರ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕೂಡ ಹೇಳ್ಬೋದು. ದೆನ್ ಥರ್ಡ್ ಒನ್ ದಟ್ ಈಸ್ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್. ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂದರೆ ಆದಾಯದ ವ್ಯಾಪಾರದ ಕರಾರು ಅಂತ ಹೇಳ್ತೀವಿ. ಇದನ್ನು ಸಿಂಪಲಾಗಿ ಹೆಂಗೆ ಬರೀತೀರಿ, ITT ಅಂತ ಕೂಡ ಹೇಳ್ತೀರಿ. ಅದನ್ನು ಸಿಂಪಲಾಗಿ ITT ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಕಲ್ಪನೆ ಯಾರು ಕೊಟ್ಟರು ಅಂತಕ್ಕಂಥ ಕೂಡ ನಾವು ನೋಡ್ಬೋದು ಅಂತಕ್ಕಂಥ ಕೂಡ ಹೇಳ್ತೀರಿ. ಎಕನಾಮಿಸ್ಟ್ GS ಡಾರೆನ್ಸ್ ಅಂತಕ್ಕಂಥವ್ರು ಕೂಡ ಹೇಳ್ತೀರಿ. GS ಡಾರೆನ್ಸ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಒಂದು ಕಲ್ಪನೆಯನ್ನು ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಅಂತಂದರೆ ರೆಡಿ ಮಾಡ್ತಾರೆ ಅಂತ ಕೂಡ ಹೇಳ್ತೀರಿ. ಪ್ರಿಪೇರ್ ಎ ಮೆಜರ್ ದ್ಯಾಟ್ ಇಂಡಿಕೇಟ್ಸ್ ದ ಇಂಟರ್ನ್ಯಾಷನಲ್ ಇನ್ಕಮ್ ಆಫ್ ಎ ಕಂಟ್ರಿ ನೌನ್ ಆ್ಯಸ್ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥದ್ದು. ಅಂದರೆ ಅಂತಾರಾಷ್ಟ್ರೀಯವಾಗಿ ಆದಾಯ ಎಷ್ಟಾಗ್ತದೆ ಅಂತಕ್ಕಂಥದ್ದನ್ನು ಅಳತೆ ಮಾಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಕೂಡ ಹೇಳ್ತೀರಿ. ಅದರ ಆಧಾರದ ಮೇಲೆ ದೇಶಕ್ಕೆ ಲಾಭ ಆಗ್ತದನೋ ಅಥವಾ ಅನುಕೂಲ ಆಗ್ತದನೋ ಅನಾನುಕೂಲ ಆಗ್ತದೆ ಅಂತಕ್ಕಂಥ ಒಂದು ವ್ಯವಸ್ಥೆ ಅಂತ ಕೂಡ ಹೇಳ್ಬೋದು. ಅದನ್ನು ಈ ಕಲ್ಪನೆಯನ್ನು ಯಾರು ಪ್ರಿಪೇರ್ ಮಾಡಿದ್ರು ಅಂತ ಕೂಡ ಹೇಳ್ತಾರೆ, ರೆಡಿ ಮಾಡಿದರು ಅಥವಾ ಸಿದ್ಧಪಡಿಸಿದ್ರು ಅಂತ ಕೇಳಿದ್ರೆ GS ಡಾರೆನ್ಸ್ ಅಂತ ಹೇಳ್ತೀರಿ. ಅದರ ಮುಖಾಂತರ ಏನು ಮಾಡಲಿಕ್ಕೆ ಅಂದರೆ ಮೇಜರ್ ಅಂತಂದರೆ ಅಳತೆ ಮಾಡೋದು ಅಂತಕ್ಕಂಥದ್ದು. ಏನನ್ನು ಮೇಜರ್ ಮಾಡ್ತದೆ ಅಥವಾ ಅಳತೆ ಮಾಡ್ತದೆ ಅಂತ ಕೇಳಿದ್ರೆ ದ್ಯಾಟ್ ಇಂಡಿಕೇಟ್ಸ್ ದ ವಾಟ್ ಇಂಟರ್ನ್ಯಾಷನಲ್ ಇನ್ಕಮ್ ಆಫ್ ಎ ಕಂಟ್ರಿ. ಅಂತಾರಾಷ್ಟ್ರೀಯವಾಗಿ ಆದಾಯ ಏನಾಗ್ತದೆ ಅಂತಕ್ಕಂಥದ್ದು. ದ್ಯಾಟ್ ನೌನ್ ಆ್ಯಸ್ ದಿ ವಾಟ್ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯವಾಗಿ ಆದಾಯ ಏನಾಗ್ತದೆ ಅನ್ನೋದನ್ನು ಎಷ್ಟಾಗ್ತದೆ ಅಂತಕ್ಕಂಥದ್ದು ಸೂಚಿಸುವುದೇ ಏನು ಆದಾಯದ ವ್ಯಾಪಾರದ ಕರಾರು ಅಂತ ಕೂಡ ಹೇಳಬಹುದು. ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ದಟ್ ಎಕ್ಸ್ಪ್ಲೇನ್ಸ್ ದ ವ್ಯಾಲ್ಯೂಮ್ ಆಫ್ ಚೇಂಜಸ್ ಆಫ್ ಟ್ರೇಡ್ ಇನ್ ಎಡಿಷನ್ ಟು ಪ್ರೈಸ್ ಚೇಂಜಸ್ ಏನಂತ ಕೂಡ ಹೇಳ್ತೀರಿ. ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡು ಇದೇನತ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು, ಅದ್ರ ಬಗ್ಗೆ ವಿವರಣೆ ಮಾಡ್ತದೆ ಅಂತ ಕೂಡ ಹೇಳಿದರೆ ಇಟ್ ಎಕ್ಸ್ಪ್ಲೇನ್ಸ್ ದಿ ವಾಟ್ ವ್ಯಾಲ್ಯೂಮ್ ಆಫ್ ಚೇಂಜಸ್ ಆಫ್ ವಾಟ್ ಟ್ರೇಡ್. ವ್ಯಾಲ್ಯೂಮ್ ಆಫ್ ಚೇಂಜಸ್ ಆಫ್ ಟ್ರೇಡ್ ಇನ್ ಎಡಿಷನ್ ಟು ವಾಟ್ ಪ್ರೈಸ್ ಚೇಂಜಸ್. ಇನ್ ಎಡಿಷನ್ ಟು ಪ್ರೈಸ್ ಚೇಂಜಸ್ ಅಂದರೆ ಬೆಲೆಗಳಲ್ಲಿ ಬದಲಾವಣೆ ಆಗೋದರಿಂದ ಪ್ರಮಾಣದಲ್ಲಿ ಏನು ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನು ವಿವರಣೆ ಮಾಡ್ತದೆ. ಯಾವುದು ಆದಾಯದ ವ್ಯಾಪಾರದ ಕರಾರು ಅಂತ ಕೂಡ ಹೇಳ್ತಕ್ಕಂಥದ್ದು. ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ದ ವ್ಯಾಲ್ಯೂಮ್ ಆಫ್ ಚೇಂಜಸ್ ಆಫ್ ಟ್ರೇಡ್. ವ್ಯಾಲ್ಯೂಮ್ ಆಫ್ ಚೇಂಜಸ್ ಆಫ್ ಟ್ರೇಡ್ ಇನ್ ಎಡಿಷನ್ ಟು ವಾಟ್ ಪ್ರೈಸ್ ಚೇಂಜಸ್ ಅಂತಕ್ಕಂಥದ್ದು, ಬೆಲೆಗಳ ಬದಲಾವಣೆಯಿಂದ ಅಂತ ಕೂಡ ಹೇಳ್ತಕ್ಕಂಥದ್ದು. ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಆರ್ ಆ್ಯನ್ ಇಂಡೆಕ್ಸ್. ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥದ್ದು ಒಂದು ಸೂಚ್ಯಾಂಕ ಅಂತ ಕೂಡ ಹೇಳಬಹುದು ಅಂತಕ್ಕಂಥದ್ದು. ಆದಾಯದ ವ್ಯಾಪಾರದ ಕರಾರು ಅಂತಕ್ಕಂಥದ್ದು ಒಂದು ಸೂಚ್ಯಾಂಕ ಅಂತ ಕೂಡ ಹೇಳ್ತೀರಿ. ಆಫ್ ವಾಟ್ ಆಫ್ ದಿ ಎಕ್ಸ್ಪೋರ್ಟ್ ಗೇನ್ಸ್ ಫ್ರಮ್ ದಿ ಟ್ರೇಡ್. ಎಕ್ಸ್ಪೋರ್ಟ್ ಗೇನ್ಸ್ ಫ್ರಮ್ ದಿ ಟ್ರೇಡ್ ಆರ್ ದಿ ವಾಟ್ ಆರ್ ಆಫ್ ದಿ ಟೋಟಲ್ ಗೇನ್ ಫ್ರಮ್ ದಿ ಟ್ರೇಡ್. ಅಂದರೆ ನಾವು ರಫ್ತನ್ನು ಮಾಡೋದ್ರಿಂದ ಏನು ಲಾಭ ಆಗ್ತದೆ, ಏನು ಅನುಕೂಲ ಆಗ್ತದೆ ಏನಂತಕ್ಕಂಥದ್ದು, ಏನು ಅನುಕೂಲ ಆಗ್ತದೆ ಅಥವಾ ಲಾಭ ಆಗ್ತದೆ ಅಂತಕ್ಕಂಥದ್ದು. ನಾವು ಏನು ರಫ್ತು ವ್ಯಾಪಾರ ಮಾಡ್ತೀವಿ, ರಫ್ತು ವ್ಯಾಪಾರ ಮಾಡೋದ್ರಿಂದ ನಮಗೇನು ಅನುಕೂಲ ಆಗ್ತದೆ ಅಥವಾ ಏನು ಲಾಭ ಆಗ್ತದೆ ಅನ್ನೋತಕ್ಕಂಥ ಒಂದು ಸೂಚ್ಯಾಂಕವನ್ನು ಹೇಳೋದಕ್ಕೆ ನಾವೇನಂತ ಕರಿತೀವಿ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ ಅಂತ ಕೂಡ ಹೇಳ್ತಾರೆ. ದ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಆರ್ ಆ್ಯನ್ ಇಂಡೆಕ್ಸ್ ಆಫ್ ವಾಟ್ ಇಂಡೆಕ್ಸ್ ಆಫ್ ಆ್ಯನ್ ಎಕ್ಸ್ಪೋರ್ಟ್ ಗೇನ್ಸ್ ಫ್ರಮ್ ದಿ ಟ್ರೇಡ್. ನಾವು ವ್ಯಾಪಾರ ಮಾಡೋದರಿಂದ ನಮಗೆ ಏನು ಲಾಭ ಆಗ್ತದೆ, ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಆರ್ ದ ಟೋಟಲ್ ಗೇನ್ ಅಂದರೆ ಒಟ್ಟು ಏನು ಲಾಭ ಆಗ್ತದೆ, ಒಟ್ಟು ಅನುಕೂಲ ಆಗ್ತದೆ ಫ್ರಮ್ ಟ್ರೇಡ್ನ ವ್ಯಾಪಾರ ಮಾಡೋದ್ರಿಂದ ಒಟ್ಟಾರೆ ಏನು ಅನುಕೂಲ ಆಗ್ತದೆ ಅಥವಾ ಲಾಭ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ನಾವೇನಂತೀವಿ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕೂಡ ಕರಿತೀವಿ ಅಂತ ಕೂಡ ಹೇಳ್ಬೋದು. ದ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಈಸ್ measured by multiplying the volume of exports with ದಿ ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್. ಏನಂತಕ್ಕಂಥದ್ದು ಈ ಒಂದು ಕಲ್ಪನೆ ಅಥವಾ ಒಂದು ವ್ಯಾಪಾರ ಏನು ಆದಾಯದ ವ್ಯಾಪಾರದ ಕರಾರನ ಕಲ್ಪನೆಯನ್ನು ಹೆಂಗೆ ಅಳತೆ ಮಾಡ್ಬೋದು ಅಂತಕ್ಕಂಥದಕ್ಕೂ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತೀರಿ. ಏನು ಮಾಡ್ತೀರಿ, ಮಲ್ಟಿಪ್ಲೈ ಮಾಡ್ತೀರಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನನ್ನು ಮಲ್ಟಿಪ್ಲೈ ಮಾಡ್ತೀರಿ ಅಂದರೆ ಎಷ್ಟು ಪ್ರಮಾಣದ ರಫ್ತು ಮಾಡಿದಿರಿ ಅಂತಕ್ಕಂಥದ್ದನ್ನು ಎದರಿಂದ ಗುಣಾಕಾರ ಮಾಡ್ತೀರಿ, PX by PM ಅದಕ್ಕೆ ಗುಣಾಕಾರ ಮಾಡ್ತೀರಿ ಅಂತ. PX ಅಂದರೆ ಏನು, ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ಸ್ ಅಂತ ಕೂಡ ಹೇಳ್ತೀರಿ, ಬೈ ಪ್ರೈಸಸ್ ಆಫ್
ಇಂಪೋರ್ಟ್ಸ್ ಅಂತಕ್ಕಂಥದ್ದು. ಎಷ್ಟು ಬೆಲೆಗಳ ವಸ್ತುಗಳನ್ನು ರಫ್ತು ಮಾಡಿದಿರಿ ಮತ್ತು ಎಷ್ಟು ಬೆಲೆಗಳ ವಸ್ತುಗಳನ್ನು ಆಮದು ಮಾಡಿಕೊಂಡಿರಿ ಅದಕ್ಕೆ ಏನು ಮಾಡ್ತೀರಿ, ಈ ಕ್ಯೂ ಎಕ್ಸಿಂದ ಗುಣಾಕಾರ ಮಾಡ್ತೀರಿ. ಕ್ಯೂ ಎಕ್ಸ್ ಅಂದರೆ ಕ್ವಾಂಟಿಟಿ ಎಕ್ಸ್ಪೋರ್ಟ್ಸ್ ಅಂತ ಕೂಡ ಹೇಳ್ತೀರಿ. ಕ್ವಾಂಟಿಟಿ ಎಕ್ಸ್ಪೋರ್ಟ್ಸಿಂದ ಈ ಪ್ರೈಸಸನ್ನು ಗುಣಾಕಾರ ಮಾಡ್ತೀರಿ. ಅವಾಗ ನಿಮಗೆ ಏನು ಬರ್ತದೆ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಬರ್ತದೆ ಅಂತಕ್ಕಂಥದ್ದು. ಏನಂತಕ್ಕಂಥದ್ದು, ಪ್ರಮಾಣ ಮತ್ತು ಬೆಲೆಗಳನ್ನು ಗುಣಾಕಾರ ಮಾಡಿದರೆ ನಮಗೇನು ಬರ್ತದೆ, ಇನ್ಕಮ್ ಬರ್ತದೆ. ಆ್ಯಸ್ ಯು ಪೀಪಲ್ ಆಲ್ರೆಡಿ ನೌನ್ ದ್ಯಾಟ್ ಅಂತಕ್ಕಂಥದ್ದು ಪಿ ಇಂಟು ಕ್ಯೂ ಅದನ್ನು ಮಾಡಿದ್ರೆ ಬರ್ತದೆ ಅಂತಕ್ಕಂಥದ್ದು. ಹಾಗೆ ಇದು ಒಂದು ಕಲ್ಪನೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ದ ಕಾನ್ಸೆಪ್ಟ್ ಆಫ್ ಇನ್ಕಮ್ terms of trade is measured by multiplying the what, volume of exports with the what, net barter terms of trade ಅಂತ ಕೂಡ ಹೇಳ್ತೀರಿ. net barter terms of trade, that means px by pm. px by pm ಅನ್ನು ಕ್ವಾಂಟಿಟಿ ಆರ್ ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ಸ್ ಆರ್ ವ್ಯಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ಸಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಕೂಡ ಹೇಳುವಂಥದ್ದು. ದಸ್ ಆದ್ದರಿಂದ ಏನು ಸಿಂಬಾಲಿಕಲಿ ವಿ ಕ್ಯಾನ್ ರೈಟ್ ಲೈಕ್ ದಿಸ್ ಅಂತ ಕೂಡ ಹೇಳ್ತೀರಿ. ಅದನ್ನು ನಾವು ಸಿಂಬಾಲಿಕಲಿ ಹಿಂಗೆ ಬರೀಬಹುದು ಅಂತ ಕೂಡ ಹೇಳ್ತೀರಿ. ಐ ಟಿ ಟಿ ಈಸ್ ಈಕ್ವಲ್ ಟು ಕ್ಯೂ ಎಕ್ಸ್ ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ಸ್ ಇಂಟು ಪಿ ಎಕ್ಸ್ ಬೈ ಪಿ ಎಮ್ ಏನಂತಕ್ಕಂಥದ್ದು. ಐ ಟಿ ಟಿಯನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೆಂಗೆ ಮೆಜರ್ ಮಾಡ್ತೀವಿ ಅಂದರೆ ಕ್ಯೂ ಎಕ್ಸ್ ಇಂಟು ಪಿ ಎಕ್ಸ್ ಬೈ ಪಿ ಎಮ್ ಅನ್ನು ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಗೆಟ್ ದ ವಾಟ್, ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್. ಕ್ಯೂ ಎಕ್ಸ್ ಇಂಟು ಪಿ ಎಕ್ಸ್ ಬೈ ಪಿ ಎಮ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಹಿಯರ್ ವೇರ್ ಐ ಟಿ ಟಿ ಈಸ್ ಈಕ್ವಲ್ ಟು ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್. ಐ ಟಿ ಟಿ ಅಂದರೆ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್, ಆದಾಯದ ವ್ಯಾಪಾರದ ಕರಾರು ಅಂತ ಕೂಡ ಹೇಳ್ತೀರಿ. ಕ್ಯೂ ಎಕ್ಸ್ ಈಸ್ ದ ವ್ಯಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ಸ್. ಕ್ಯೂ ಎಕ್ಸ್ ಅಂದ್ರೇನು, ರಫ್ತಿನ ಪ್ರಮಾಣ ಅಂತ ಕೂಡ ಹೇಳ್ಬೋದು. ಕ್ಯೂ ಎಕ್ಸ್ ಈಸ್ ವ್ಯಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತೀರಿ. ಪಿ ಎಕ್ಸ್ ಈಸ್ ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ಸ್ ಅಂದರೆ ಎಷ್ಟು ಬೆಲೆಯ ವಸ್ತುಗಳನ್ನು ರಫ್ತು ಮಾಡಿದ್ದೀರಿ ಅಂತಕ್ಕಂಥದ್ದು. ಪಿ ಎಕ್ಸ್ ದ್ಯಾಟ್ ಇಂಡಿಕೇಟ್ಸ್ ದ ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತೀರಿ. ದೆನ್ ಪಿ ಎಮ್ ದ್ಯಾಟ್ ಇಂಡಿಕೇಟ್ಸ್ ದ ವಾಟ್, ಪ್ರೈಸಸ್ ಆಫ್ ಇಂಪೋರ್ಟ್ಸ್, ಎಷ್ಟು ಬೆಲೆಯ ವಸ್ತುಗಳನ್ನು ಆಮದು ಮಾಡಿಕೊಂಡಿರಿ ಅಂತಕ್ಕಂಥದ್ದನ್ನು ಹೇಳ್ತದೆ. ಐ ಟಿ ಟಿ ದ್ಯಾಟ್ ಇಂಡಿಕೇಟ್ಸ್ ದ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್. ಕ್ಯೂ ಎಕ್ಸ್ ವ್ಯಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ಸ್, ದೆನ್ ಪಿ ಎಕ್ಸ್ ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ಸ್, ದೆನ್ ಪಿ ಎಮ್ ಪ್ರೈಸಸ್ ಆಫ್ ಇಂಪೋರ್ಟ್ಸ್ ಅಂತ ಕೂಡ ಹೇಳ್ಬೋದು. ಅಂದರೆ ನಾವೇನಂತಕ್ಕಂಥದ್ದು ಎಷ್ಟು ಬೆಲೆಯ ವಸ್ತುಗಳನ್ನು ರಫ್ತು ಮಾಡಿದ್ದೀವಿ ಮತ್ತು ಎಷ್ಟು ಬೆಲೆಯ ವಸ್ತುಗಳನ್ನು ಆಮದು ಮಾಡಿಕೊಂಡಿದ್ದೀವಿ ಅದಕ್ಕೆ ಕ್ಯೂ ಎಕ್ಸ್ದಿಂದ ಗುಣಾಕಾರ ಮಾಡಿದರೆ ನಮಗೇನು ಸಿಗ್ತದೆ, ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಸಿಗ್ತದೆ ಅನ್ನೋದು. ಆ್ಯಸ್ ಐ ಆಲ್ರೆಡಿ ಡೆಲ್ ದ್ಯಾಟ್ ಒನ್ ಈಗಾಗಲೇ ನಾನು ಅದನ್ನು ಹೇಳಿದೆ ನಿಮಗೆ ಅಂತಕ್ಕಂಥದ್ದು. ದ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಈಸ್ ಆಲ್ಸೋ ರೆಫರ್ಡ್ ಟು ಆ್ಯಸ್ ಎ ಕಂಟ್ರೀಸ್ ಕೆಪ್ಯಾಸಿಟಿ ಟು ಇಂಪೋರ್ಟ್. ಅಂದರೆ ಮುಖಾಂತರ ಆದಾಯದ ವ್ಯಾಪಾರದ ಕರಾರು ಏನು ಹೇಳ್ತದೆ ಅಂದರೆ ಒಂದು ದೇಶದ ಆಮದಿನ ಸಾಮರ್ಥ್ಯವನ್ನು ಕೂಡ ಹೇಳ್ತದೆ ಅಂತಕ್ಕಂಥದ್ದು. ಅಂದರೆ ನಾವು ಎಷ್ಟು ಆಮದು ಮಾಡ್ಕೊಳ್ತೀವಿ ಅದರ ಸಾಮರ್ಥ್ಯವನ್ನು ಹೇಳ್ತಕ್ಕಂಥ ವ್ಯವಸ್ಥೆ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥದ್ದು. ಅಂದರೆ ನಮ್ಮ ಹತ್ರ ಆದಾಯ ಇತ್ತಂದರೆ ನಾವು ಹೆಚ್ಚು ವಸ್ತುಗಳನ್ನು ಬೇರೆಸಿಂದ ತಳಿಸ್ಕೊಳ್ತೀವಿ ಅಂತಕ್ಕಂಥ ವ್ಯವಸ್ಥೆನ ಹೇಳ್ತಕ್ಕಂಥದ್ದು. ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಈಸ್ ಆಲ್ಸೋ ರೆಫರ್ ಟು ಆ್ಯಸ್ ಎ ಕಂಟ್ರೀಸ್ ಕೆಪ್ಯಾಸಿಟಿ ಟು ಇಂಪೋರ್ಟ್. ಅಂದರೆ ಈ ಒಂದು ದೇಶದ ಆಮದಿನ ಸಾಮರ್ಥ್ಯ ಏನಿದೆ ಅಂತಕ್ಕಂಥದ್ದನ್ನು ಹೇಳುವಂಥದ್ದು ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳ್ತೀರಿ. ಯಾಕಂತ ಕೇಳಿದರೆ ಬಿಕಾಸ್ ವಾಟ್, ಕ್ಯೂ ಇಂಟು ಪಿ ಎಕ್ಸ್ ಬೈ ಪಿ ಎಮ್ ಆರ್ ವಾಟ್, ಕ್ಯೂ ಎಕ್ಸ್ ಇಂಟು ಪಿ ಎಕ್ಸ್ ಬೈ ವಾಟ್, ಪಿ ಎಮ್. ಅಂದರೆ ಏನಂತಕ್ಕ ಕೂಡ ಹೇಳ್ತಕ್ಕಂಥದ್ದು ಕ್ಯೂವನ್ನು ಪಿ ಎಕ್ಸ್ ಬೈ ಪಿ ಎಮ್ದಿಂದ ಗುಣಾಕಾರ ಮಾಡಿರಿ, ಅಥವಾ ಕ್ಯೂ ಎಕ್ಸ್ ಇಂಟು ಪಿ ಎಕ್ಸ್ ಬೈ ಪಿ ಎಮ್ ಅನ್ನು ಗುಣಾಕಾರ ಮಾಡಿರಿ. ಅದರಿಂದ ಏನು ಸಿಗ್ತದೆ ನಮಗೆ, ದ್ಯಾಟ್ ಡಿಟರ್ಮೈನ್ಸ್ ದಿ ಕ್ವಾಂಟಿಟಿ ಇಂಪೋರ್ಟ್ಸ್ ಅಂತಕ್ಕಂಥದ್ದು. ಕ್ಯೂ ಎಮ್ ಸಿಗ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಕ್ಯೂ ಎಮ್ಮನ್ನು ನಿರ್ಧರಿಸ್ತದೆ ಅಂತಕ್ಕಂಥದ್ದು. ದಟ್ ಈಸ್ ಕ್ವಾಂಟಿಟಿ ಇಂಪೋರ್ಟೆಡ್. ಕ್ವಾಂಟಿಟಿ ಎಷ್ಟು ಪ್ರಮಾಣದಲ್ಲಿ ಇಂಪೋರ್ಟನ್ನು ಮಾಡ್ಕೋತೀರಿ ಅಂತದನ್ನು ಹೇಳ್ತದೆ ಅಂತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ದಿ ವಾಟ್, ಟೈಪ್ಸ್ ಆಫ್ ದಿ ಟರ್ಮ್ಸ್ ಆಫ್ ಟ್ರೇಡ್. ಟರ್ಮ್ಸ್ ಆಫ್ ಟ್ರೇಡ್ ಈ ಒಂದು ಕ್ಲಾಸ್ನಲ್ಲಿ ನಾವು ಏನು ಮಾಡಿದ್ದೀವಿ, ಇನ್ನುಳಿದ ಎರಡು ಏನಂತಕ್ಕಂಥ ವ್ಯಾಪಾರದ ಕರಾರುಗಳ ವಿಧಗಳನ್ನು ನೋಡಿದ್ದೀವಿ. ಒಂದು ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್, ಇನ್ನೊಂದು ಇನ್ಕಮ್
ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.